ನನ್ನ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ID ನಂಬರ್ 587ರಲ್ಲಿ ಇವತ್ತಿನ ಪ್ರಸಾರದಲ್ಲಿ ಶಿವಮೊಗ್ಗದ ವಿನೋಬನಗರ ರಿಂಗ್ ರೋಡ್ನಲ್ಲಿ ಇದೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಹೇಳಿದ್ರೆ ನಿಮಗೆ ಒಂದು ಅಂಗಡಿ ಮಳಿಗೆ, ಒಂದು ಸಣ್ಣದಾಗಿ ಒಂದು ಸೂಪರ್ ಮಾರ್ಕೆಟ್ ಥರ ಇರುವಂಥ ಒಂದು ಅಂಗಡಿ ಮಳಿಗೆ. ಹಾಗೆಯೇ ಇದರ ಹಿಂಭಾಗದಲ್ಲಿ ಗೋಡೌನ್ ಇದೆ. ಈ ಬಿಲ್ಡಿಂಗಿನ ಅಳತೆ ಒಂದು 30/80 ಸೈಟ್ನಲ್ಲಿ ಸುಮಾರು ಒಂದು 2,000 ಸ್ಕ್ವೇರ್ ಫೀಟ್ನಲ್ಲಿ ಮನೆ ಕಟ್ಟಿದ್ದಾರೆ. ಮನೆ ಅಂತಂದರೆ ಬಿಲ್ಡಿಂಗು 4 ಫ್ಲೋರಿನ ಬಿಲ್ಡಿಂಗ್ ಆಗಿರುತ್ತಿದ್ದು, ಗ್ರೌಂಡ್ ಫ್ಲೋರ್ನಲ್ಲಿ ನೀವು ನೋಡ್ಕೊಂಡು ಬಂದ ಹಾಗೆ ಕಮರ್ಷಿಯಲ್ಲು ಒಂದು ಅಂಗಡಿ ಮಳಿಗೆ ಪ್ಲಸ್ ಹಿಂಭಾಗದಲ್ಲಿ ಗೋಡೌನ್ ಇದೆ. ಹಾಗೆಯೇ ಫಸ್ಟ್ ಫ್ಲೋರ್ನಲ್ಲಿ ಇದೊಂದು ಫುಲ್ಲಿ ಫರ್ನಿಷ್ಡ್ ಮನೆ, 3 ಬೆಡ್ರೂಮಿನ ಒಂದು ಒಳ್ಳೆ ಕಂಪ್ಲೀಟು ನಿಮಗೆ ಏನು ಫರ್ನಿಷಿಂಗ್ ಬೇಕೋ ಅದೆಲ್ಲ ಮಾಡಿರುವಂಥ ಒಂದು ಮನೆ ಇದೆ. ಸದ್ಯದ ಓನರು ಅವರ ಟೇಸ್ಟಿಗೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯ ಫರ್ನಿಷಿಂಗ್ ಅಂತ ನಾನೇನು ಹೇಳಿದೆ, ಈ ರೀತಿಯ ವಾಲ್ನಲ್ಲಿ ಡಿಸೈನ್ಸು ಇದೆಲ್ಲ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ಸ್ನೆಲ್ಲ ಅವರು ಇಂಟ್ರೆಸ್ಟಿಂದ ಮಾಡಿದ್ದಾರೆ. ಹಾಗೆಯೇ ವಿಡಿಯೋ ನೋಡ್ತಾ ಇನ್ನು ಹೇಳೋದಾದರೆ ನಿಮಗೆ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಏನು ಹೇಳಿದೆ, ಒಟ್ಟಾರೆಯಾಗಿ ಒಂದು 3 BHK ಪ್ಲಸ್ 2 BHK 2 ಮನೆ, ಹಾಗೆಯೇ ಒಂದು ಮೇಲ್ಗಡೆ ಟಾಪ್ ಫ್ಲೋರ್ನಲ್ಲಿ ಒಂದು ಮನೆ ಇದೆ. ಅದನ್ನು ಮುಂದಕ್ಕೆ ನೋಡ್ತೀರಿ ನೀವು. ಈ 3 ಬೆಡ್ರೂಮಿನ ಮನೆಯಲ್ಲಿ ಓನರು ವಾಸವಾಗಿದ್ದಾರೆ. ಸೊ ಅವರಿಗೆ ಅವ್ರ ಟೇಸ್ಟಿಗೆ ತಕ್ಕ ಹಾಗೆ ದೇವ್ರ ಮನೆ, ಹಾಗೆಯೇ ಅಡುಗೆ ಮನೆ, ಲೈಕ್ ನಿಮಗೆ ಇಟಾಲಿಯನ್ ಕಿಚನ್ ಇರುವಂಥ ಎಲ್ಲ ವ್ಯವಸ್ಥೆ ಈ ರೀತಿಯಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಹೊಸದಾಗಿ ಮನೆಯನ್ನು ಯಾರು ಪರ್ಚೇಸ್ ಮಾಡ್ತಾರೋ ಅಂಥವರಿಗೆ ಬೇರೆ ಯಾವುದೇ ರೀತಿ ಕೆಲಸಗಳು ಬಾಕಿ ಇಲ್ಲ, ಎಲ್ಲ ಕೆಲಸಗಳನ್ನು ಫಿನಿಷಿಂಗ್ ಮಾಡಿದ್ದಾರೆ. ನೀವು ಮೇಲ್ಗಡೆ LED ಲೈಟಿಂಗ್ಸ್ ಎಲ್ಲ ನೋಡಿರ್ಬೋದು. ಇಡೀ ಮನೆಗೆ LED ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂದು ಶೋಕೇಸು, ಈ ಗ್ಲಾಸು ಮತ್ತು ಲೋಟಗಳು ಈ ಥರದ್ದೆಲ್ಲ ಇಡಲಿಕ್ಕೆ ಒಂದು ಶೋಕೇಸು. ಹೀಗೇ ಮುಂದೆ ಬಂದರೆ ಇನ್ನೊಂದು ಮಕ್ಕಳಿಗಾಗಿ ಒಂದು ರೂಮು, 3 ಬೆಡ್ರೂಮ್ಗಳಲ್ಲಿ 2 ಮಕ್ಕಳ ರೂಮ್ಗಳಿದ್ದಾವೆ. ಅದು ಮಕ್ಕಳಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಮಾಡಿದ್ದಾರೆ, ಒಳ್ಳೆ ಕಲರ್ಫುಲ್ಲು. ಹಾಗೆಯೇ ಇದೊಂದು ಸ್ಟಡಿ ಏರಿಯಾದಲ್ಲಿ ಹೊಸದಾಗಿ ತೊಗೊಳ್ಳುವಂಥವ್ರು ಅವ್ರಿಗೆ ಇಷ್ಟಕ್ಕೆ ಅವ್ರ ಟೇಸ್ಟಿಗೆ ತಕ್ಕ ಹಾಗೆ ಮಾಡ್ಕೊಳ್ಬೋದು. ಇದಾದಮೇಲೆ ಇನ್ನೊಂದು ರೂಮ್ ಇದೆ, ಇದು ಕೂಡ ಮಕ್ಕಳ ಬಳಕೆಗೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಡಬಲ್ ಕಾಟ್ ಹಾಕಿರುವಂಥ ರೂಮ್ಗಳು, ಮಕ್ಕಳ ಸ್ಟಡಿ ಟೇಬಲ್ ನೋಡ್ಬೋದು. ಎಲ್ಲ ವ್ಯವಸ್ಥಿತವಾಗಿದೆ. ವಾರ್ಡ್ರೋಬು ಮತ್ತು ಪ್ಲಸ್ ನಿಮಗೆ ಮಿರರ್ಸು, ಅಟ್ಯಾಚ್ ಬಾತ್ರೂಮ್ಸು ಎಲ್ಲ ವ್ಯವಸ್ಥೆ ಇರುವಂಥ ಇದೊಂದು 3 BHK ಹೌಸ್. ಇದರ ಮಧ್ಯದಲ್ಲಿ ಇನ್ನೊಂದು ವಿಚಾರ ಏನಂದರೆ, ಲಿಫ್ಟ್ ಮಾಡಲಿಕ್ಕೆ ಅಂತ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. 3 ಫ್ಲೋರ್ಗಳಿಗೆ ಲಿಫ್ಟಿನ ಮುಂದಕ್ಕೆ ಯಾರಾದರೂ ತೊಗೊಂಡವರು ಅವರ ಅನುಕೂಲಕ್ಕಾಗಿ ಲಿಫ್ಟ್ ಮಾಡ್ಕೊಳ್ಳೋದಾದರೆ ಅದಕ್ಕೆ ಸ್ಪೇಸ್ ಇದೆ. ಅದೇ ಈ ಮನೆಯಲ್ಲಿ ನಿಮಗೆ ಫಸ್ಟ್ ಫ್ಲೋರ್ನಲ್ಲಿರುವಂಥ ಈ 3 BHK ಮನೆಯಲ್ಲಿ ಒಟ್ಟಾರೆಯಾಗಿ 3 ಬೆಡ್ರೂಮ್, ಒಂದು ಹಾಲು, ಇಟಾಲಿಯನ್ ಕಿಚನ್ ಇದೆ. ಇಡೀ ಮನೆಯಲ್ಲಿ ಏನು ಮೂವೇಬಲ್ ಪ್ರಾಪರ್ಟೀಸ್ ಇದೆ ಅದನ್ನೆಲ್ಲ ಬಿಟ್ಟು ಮತ್ತು ಇರುವಂಥ ಎಲ್ಲ ಫರ್ನಿಷಿಂಗನ್ನು ಹಾಗೆ ಬಿಟ್ಟು ಕೊಡ್ತಾರೆ. ಈಗ ಮೊದಲನೇ ಮಹಡಿ ಆಯಿತು. 2ನೇ ಮಹಡಿನಲ್ಲಿ 2 BHK 2 ಮನೆ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಆ 2 ಮನೆಗಳು ಕೂಡ ಸೆಮಿ ಫರ್ನಿಷ್ಡ್ ಆಗಿದೆ. ಸೋಫಾ ಸೆಟ್ಸು ಪ್ಲಸ್ಸು ನಿಮಗೆ ವಾರ್ಡ್ರೋಬು ಅದೆಲ್ಲ ಏನಿದೆ ಈ ಮನೆಯಲ್ಲಿ ಅದೆಲ್ಲ ಸೇರಿಸಿ ಕೊಡ್ತಾ ಇದ್ದಾರೆ. ನೀವು ಇದನ್ನು ಮೊದಲನೇ ಮನೆಯಲ್ಲಿ ನೋಡೋದಾದರೆ ಸೋಫಾ ಇದೆ, ಟೇಬಲ್ ಇದೆ, ಆಮೇಲೆ TV ರ್ಯಾಕ್ ಇದೆ. TV ರ್ಯಾಕು ಪ್ಲಸ್ ದೇವರ ಮನೆಗೆ ಚಿಕ್ಕದಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೇ ಒಟ್ಟಿನಲ್ಲಿ 2ನೇ ಫ್ಲೋರ್ನಲ್ಲಿ 2 BHK 2 ಮನೆಗಳಿದ್ದಾವೆ. ಟೋಟಲ್ ಆಗದೆ ನಿಮಗೆ ಇನ್ವೆಸ್ಟ್ಮೆಂಟಿಗೆ ರಿಟರ್ನ್ಸು ಚೆನ್ನಾಗಿದೆ. ಮೊದಲನೇ ಗ್ರೌಂಡ್ ಫ್ಲೋರ್ನಲ್ಲಿ ಬಿಸ್ನೆಸ್ ಮಾಡ್ಬೋದು, ಅಂಗಡಿ ಇದೆ, ಯಥಾಸ್ಥಿತಿಯಾಗಿ ಹೇಗಿದೆಯೋ ಹಾಗೆ ಕೊಡ್ತಾರೆ. ಪ್ಲಸ್ ಅದು ಹಿಂಭಾಗದಲ್ಲಿ ಗೋಡೌನ್ ಪರ್ಪಸ್ಸಿಗೆ ಏನು ಜಾಗ ಇದೆ ಅದನ್ನು ಬಳಕೆ ಮಾಡ್ಕೊಳ್ಬೋದು. ಹಾಗೆಯೇ ಫಸ್ಟ್ ಫ್ಲೋರ್ನಲ್ಲಿ ಓನರ್ ಇರುವಂಥ ಮನೆ, ಅದನ್ನು ಯಾರು ನೀವು ಪರ್ಚೇಸ್ ಮಾಡ್ತೀರೋ ಅಂಥವ್ರು ವಾಸ ಮಾಡಿಕೊಂಡು, ಈಗ ನಾನೇನು ವಿಡಿಯೋದಲ್ಲಿ ಇವೆರಡು ಮನೆಗಳನ್ನು ತೋರಿಸ್ತಾ ಇದ್ದೀನಿ, ಇವೆರಡು ಮನೆಗಳನ್ನು ಬಾಡಿಗೆಗೂ ಕೊಟ್ಕೊಳ್ಬೋದು. ನೀವು ಹಾಕಿರೋ ಬಂಡವಾಳಕ್ಕೆ ಒಂದು ರಿಟರ್ನ್ ಕೂಡ ಸಿಗುತ್ತೆ. ಮೇಲ್ಗಡೆ ಫ್ಲೋರ್ನಲ್ಲಿರುವಂಥ 2 ಮನೆಗಳು ಈ ರೀತಿ ಸೆಮಿ ಫರ್ನಿಷ್ಡು, ಎಲ್ಲ TV ಟೇಬಲ್ಲು, ಎಲ್ಲ ಸೋಫಾಗಳು ಈ ರೀತಿ ಮಾಡ್ಕೊಂಡಿದ್ದಾರೆ. ನಿಮ್ಮ ಟೇಸ್ಟಿಗೆ ಬೇಕಾದರೆ ಇನ್ನೂ ಸ್ವಲ್ಪ ಮಾಡಿಫಿಕೇಷನ್ಸ್ ಮಾಡ್ಕೊಳ್ಬೋದು. ಇಷ್ಟು ಈ ಬಿಲ್ಡಿಂಗಿನ ಮಾಹಿತಿ. ಇನ್ನು ಜನರಲ್ ಪ್ರಾಪರ್ಟಿ, ನಿಮಗೆ ರಿಜಿಸ್ಟ್ರೇಷನ್ನಿಗೆ ಎಲ್ಲ ಪತ್ರಗಳು ರೆಡಿ ಇದ್ದಾವೆ. ರೀಸೆಂಟಾಗಿ ಕಟ್ಟಿರುವಂಥ ಬಿಲ್ಡಿಂಗು, ಬಳಕೆ ಮಾಡಿರುವಂಥ ಪೇಂಟು ಹಾಗೆಯೇ ಟೈಲ್ಸು ಎಲ್ಲ ತುಂಬ ಒಳ್ಳೆ ಗ್ರೇಡ್ನಲ್ಲಿದ್ದಾವೆ. ಪೈಪ್ ಫಿಟ್ಟಿಂಗ್ಸ್ ಆಗಿರ್ಬೋದು, ಎಲ್ಲದು ತುಂಬ ಒಳ್ಳೆಯ ಗ್ರೇಡ್ನಲ್ಲಿರುವಂಥ ಬಿಲ್ಡಿಂಗ್ ಆಗಿರುತ್ತೆ. ಇದು ಸ್ಪೇಷಿಯಸ್ ಆಗಿದೆ, 3 ಮನೆಗಳು ತುಂಬ ಸ್ಪೇಷಿಯಸ್ ಆಗಿದೆ. ಇನ್ನು ಕೊನೆಯದಾಗಿ ನೋಡಿ, ಇದೊಂದು 2,000 ಸ್ಕ್ವೇರ್ ಫೀಟ್ನಲ್ಲಿ ಈ ಥರ ಓಪನ್ ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಅದರಲ್ಲಿ 2 ರೂಮ್ಗಳಿದ್ದಾವೆ.
ಆ ಓಪನ್ ಸ್ಪೇಸ್ನ ನೀವು ಜಿಮ್ಮು ಅಥವಾ ಯಾವುದೇ ರೀತಿಯ ಈ ಡ್ಯಾನ್ಸ್ ಅಕಾಡೆಮಿ ಈ ರೀತಿ ಯಾರಾದರೂ ಕೇಳಿದ್ರೆ ಅವರಿಗೆ ಬಾಡಿಗೆ ಕೊಟ್ಕೊಂಡ್ರು ಅದರಿಂದ ಕೂಡ ನಿಮಗೆ ಬಾಡಿಗೆ ಬರುತ್ತೆ, ಬ್ಯಾಂಕ್ ಬಡ್ಡಿ ಕಟ್ಟಲಿಕ್ಕೆ ಸಾಕಾಗುತ್ತೆ. ಒಟ್ಟಾರೆ ಜನರಲ್ ಪ್ರಾಪರ್ಟಿ ಅಂತ ಹೇಳಿದೆ. ಮೇನ್ ರೋಡ್ ಪಕ್ಕದಲ್ಲಿ, ರಿಂಗ್ ರೋಡ್ ಪಕ್ಕದಲ್ಲಿರುವಂಥ ಜಾಗ, ಇಂಥ ಫುಲ್ಲಿ ಫರ್ನಿಷ್ಡ್, ಫುಲ್ಲಿ ರೆಡಿ ಇರುವಂಥ ಬಿಲ್ಡಿಂಗ್ ಸಿಗೋದು ತುಂಬ ಕಷ್ಟ. ಇದೆಲ್ಲ ರೆಡಿ ಇರುವಂಥ ಜಾಗ. ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಯಾರಾದರೂ ಆಸಕ್ತರಿದ್ದರೆ ನೇರವಾಗಿ ಫೋನ್ ಮಾಡಿ, ರೇಟಿನ ವಿಚಾರದಲ್ಲಿ ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಡೈರೆಕ್ಟಾಗಿ ಓನರಿಗೆ ಒಂದು ಸಂಪರ್ಕನೂ ಮಾಡಿಕೊಡ್ತೀನಿ. ಒಳ್ಳೆ ಇನ್ವೆಸ್ಟ್ಮೆಂಟ್ ಇದು. ನಾನು ವಿಡಿಯೋ ಮಾಡಿರುವಂಥ ಕ್ರಮ ಸರಿ ಇಲ್ಲ, ಹಾಗೆಯೇ ಅಷ್ಟೊಂದು ಪರಿಣತಿ ಕೂಡ ಹೊಂದಿಲ್ಲ. ಹೇಳಿಕೆಯಲ್ಲಿ ಕೆಲವು ವ್ಯತ್ಯಾಸಗಳಾಗಿರ್ಬೋದು, ಕ್ಷಮಿಸಿ. ಒಮ್ಮೆ ಬಿಲ್ಡಿಂಗ್ನ ನೋಡುವಂಥವ್ರು ಯಾರಾದರೂ ಇದ್ದರೆ ಶಿವಮೊಗ್ಗಕ್ಕೆ ಹೋದಾಗ ಒಂದು ಫೋನ್ ಮಾಡಿದ್ರೆ ನಾನು ಓನರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ. ಹಾಗೆಯೇ ಡೈರೆಕ್ಟಾಗಿ ಹೋಗಿ ನೋಡಿಕೊಂಡು ಆ ಬಿಸ್ನೆಸ್ಸು ಎಲ್ಲ ನೋಡಿಕೊಂಡು ಏರಿಯಾ ಸುತ್ತಮುತ್ತ ಹೇಗಿದೆ ಅಂತ ನೋಡಿಕೊಂಡು ನಿಮ್ಮ ಮಾತನ್ನು ಮುಂದುವರಿಸ್ಬೋದು, ಯಾವುದೇ ಅಭ್ಯಂತರವಿಲ್ಲದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿಗೆ ಫೋನ್ ಮಾಡಿ. ಥ್ಯಾಂಕ್ ಯು.